ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆಯಲ್ಲಿ ನಮಗೆ ನಮ್ಮ ತೋಟಕ್ಕೆ ಹೋದಾಗ ಪಕ್ಕದ ತೋಟದಲ್ಲಿ ಇರುವ ಆಂಟಿಗೆ ಸಹಾಯ ಮಾಡಿದ ಘಟನೆಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಿಸುತ್ತೇನೆ. ಈ ಕಥೆಯನ್ನು ನೀವು ಕೇಳಿ ಆನಂದಿಸಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಮಯ ವ್ಯರ್ಥ ಮಾಡುವುದು ಬೇಡ, ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ವಿನೋದ್. ನನಗೆ ವಯಸ್ಸು 29 ಆಗಿದ್ದವು. ಹಾಗೆ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ. ಹಾಗೆ ನಾನು ಕೂಡ ನೋಡಲು ಒಳ್ಳೆಯ ಮೈಕಟ್ಟನ್ನು ಹೊಂದಿ ಸುಂದರವಾಗಿ ಜಿಮ್ ಬಾಡಿಯನ್ನು ಹೊಂದಿದ್ದೆ. ಹಾಗೆ ನಾನು ದಿನನಿತ್ಯ ನಮ್ಮ ಹೊಲಕ್ಕೆ ಕೆಲಸಕ್ಕೆ ಎಂದು ಹೋಗುತ್ತಿದ್ದೆ. ಹಾಗೆ ಹೊಲದಲ್ಲಿ ಕಾಲುವೆ ತೆಗೆದು ನೀರನ್ನು ಬಿಡುವ ಕೆಲಸ ಮಾಡುತ್ತಿದ್ದೆ. ಹಾಗೆ ನಮ್ಮ ಪಕ್ಕದ ಹೊಲದಲ್ಲಿ ಒಬ್ಬಳು ಆಂಟಿ ವಾಸವಾಗಿದ್ದಳು. ಹಾಗೆ ಆಂಟಿಯು ಕೂಡ ನೋಡಲು ತುಂಬಾ ಚೆನ್ನಾಗಿ ಒಳ್ಳೆಯ ಸಂಪ್ರದಾಯಸ್ಥ ಮನೆಯ ಹುಡುಗಿಯ ತರ ಇದ್ದರು. ಹಾಗೆ ಆಂಟಿಯು ಕೂಡ ತುಂಬಾ ಸೌಮ್ಯ ಸ್ವಭಾವದವರು ಆಗಿದ್ದರು. ಹಾಗೆ ಆಂಟಿಗೆ ಅಂದಾಜು ವಯಸ್ಸು ಒಂದು 34 ಆಗಿದ್ದವು. ಹಾಗೆ ಆಂಟಿ ಅವರು ದಿನನಿತ್ಯ ಹೊಲದಲ್ಲಿ ಅವರ ಚಟುವಟಿಕೆ ದಿನ ಕೆಲಸವನ್ನು ಮಾಡುತ್ತಿದ್ದರು. ಆ ದಿನ ನಾನು ಹೊಲಕ್ಕೆ ನೀರು ಬಿಟ್ಟು ಬಂದು ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದೆ. ಏಕೆಂದರೆ ತುಂಬಾ ಬಿಸಿಲಿದ್ದ ಕಾರಣ ನಾನು ಬಂದು ನೆರಳಿಗೆ ಕುಳಿತುಕೊಂಡಿದ್ದೆ. ನಾನು ಕುಳಿತಿದ್ದನ್ನು ನೋಡಿ ಆಂಟಿಯು ನನ್ನ ಹತ್ತಿರ ಬಂದು ವಿನೋದ್ ಎಂದು 2 ಬಾರಿ ಕೂಗಿದರು. ವಿನೋದ್, ಏನು ಮಾಡುತ್ತಿದ್ದೀಯಾ ಅಂತ ಕೇಳಿದರು. ಅದಕ್ಕೆ ನಾನು ಏನಿಲ್ಲ ಆಂಟಿ, ಈಗ ತಾನೇ ಹೊಲಕ್ಕೆ ನೀರು ಬಿಟ್ಟು ಬಂದು ಸುಮ್ಮನೆ ಕುಳಿತುಕೊಂಡಿದ್ದೇನೆ ಅಂತ ಹೇಳಿದೆ. ಅದಕ್ಕೆ ಆಂಟಿ, ನನಗೆ ನಿನ್ನ ಹತ್ತಿರ ಒಂದು ಕೆಲಸವಾಗಬೇಕಾಗಿದೆ ಎಂದು ಆಂಟಿ ನನಗೆ ಹೇಳಿದರು. ಅದಕ್ಕೆ ನಾನು, ಏನಾಯ್ತು ಆಂಟಿ, ಏನು ಸಹಾಯ ಬೇಕು ಕೇಳಿ ಅಂತ ಹೇಳಿದೆ. ಅದಕ್ಕೆ ಆಂಟಿಯು ಕೂಡ ಬಂದು ಅಲ್ಲಿಯ ಪಕ್ಕದಲ್ಲಿ ಇರುವ ಚೇರ್ ಮೇಲೆ ಕುಳಿತುಕೊಂಡು, ಆಂಟಿ, ನಿಮ್ಮ ಮನೆಯಲ್ಲಿ, ಅಂದರೆ ಆಂಟಿ ಅವರ ಹೊಲದಲ್ಲಿ ಒಂದು ಚಿಕ್ಕ ಮನೆಯನ್ನು ಕಟ್ಟಿಸಿದ್ದರು. ಆ ಮನೆಯಲ್ಲಿ ವಿದ್ಯುತ್ ಬರುತ್ತಿರಲಿಲ್ಲ, ಅಂದರೆ ಫ್ಯಾನ್ ತಿರುಗುತ್ತಿಲ್ಲ ಅಂತ ಹೇಳಿ ನನಗೆ ಕರೆಯಲು ಬಂದಿದ್ದರು. ಹೀಗಾಗಿ ಮನೆಯಲ್ಲಿ ತುಂಬಾ ಸೆಕೆಯಾಗುತ್ತಿದೆ, ಅದಕ್ಕಾಗಿ ಆಂಟಿ ಸ್ವಲ್ಪ ರಿಪೇರಿ ಮಾಡಿಕೊಡು ಅಂತ ಹೇಳಿದರು. ಅದಕ್ಕೆ ನಾನು ಸರಿ ಆಯ್ತು ಅಂತ ಹೇಳಿ ಹೊರಟೆ. ಹಾಗೆ ನನಗೆ ಆ ಫ್ಯಾನ್ ರಿಪೇರಿ ಮಾಡುವಲ್ಲಿ ಸ್ವಲ್ಪ ಗೊತ್ತಿತ್ತು. ಅದಕ್ಕಾಗಿ ನಾನು ಆಂಟಿಯ ಮನೆಯ ಕಡೆ ಹೊರಟೆ. ಆಂಟಿಯು ಕೂಡ ನನ್ನ ಎದುರುಗಡೆ ಹೊರಟಿದ್ದರು. ಹಾಗೆ ಹೋಗುತ್ತಿದ್ದರು. ಆಗ ನನಗೆ ಆಂಟಿಯ ಹೊಲದಲ್ಲಿ, ಅವರ ಹೊಲದಲ್ಲಿ ಮಾವಿನ ಹಣ್ಣುಗಳು ಕಾಣಿಸಿದವು. ಆ ಮಾವಿನ ಹಣ್ಣುಗಳು ತುಂಬಾ ದಪ್ಪವಾಗಿ ರಸಭರಿತವಾಗಿಯೇ ಇದ್ದವು. ಆ ಮಾವಿನಕಾಯಿಗಳನ್ನು ನೋಡಿ ನನಗೆ ಒಂದು ಕ್ಷಣ ಮನಸ್ಸಿನಲ್ಲಿ ಖುಷಿಯಾಯಿತು. ಏಕೆಂದರೆ ಆಂಟಿ ಅವರ ಹೊಲದಲ್ಲಿ ಇರುವ ಮಾವಿನಕಾಯಿಯ ಗಿಡಗಳು ತುಂಬಾ ಹಳದಿ ಬಣ್ಣ ಹಾಗೆ ಹಚ್ಚ ಹಸಿರ ಗಿಡವನ್ನು ಹೊಂದಿದ್ದವು. ಹಾಗೆ ನನಗೆ ಮಾವಿನಕಾಯಿಗಳು ಅಂದರೆ ತುಂಬಾ ಇಷ್ಟ. ಹಾಗೆ ಆ ಮಾವಿನಕಾಯಿಗಳು ತುಂಬಾ ದಪ್ಪವಾಗಿದ್ದವು. ಆದ ಕಾರಣ ನನಗೆ ಆ ಮಾವಿನಕಾಯಿಗಳನ್ನು ಪಡೆಯಬೇಕು ಅಂತ ಅನಿಸಿತು. ಹಾಗೆ ಪಡೆದು ಆ ಮಾವಿನಕಾಯಿಗಳನ್ನು ಸೇವಿಸಬೇಕು ಅಂತ ನನಗೆ ಅನಿಸಿತು. ಅದಕ್ಕಾಗಿ ನಾನು ಆ ಮಾವಿನಕಾಯಿಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಯೋಚಿಸುತ್ತಾ ಹೊರಟೆ. ನಾನು ಆಂಟಿಯ ಹತ್ತಿರ ಕೇಳಿ ಪಡೆಯಬೇಕು ಅಂತ ಕೂಡ ಯೋಚಿಸಿದೆ. ಹಾಗೆ ಆಂಟಿಯು ಕೊಡುತ್ತಾರೋ ಇಲ್ಲವೋ ಅಂತ ಕೂಡ ನನಗೂ ಗೊತ್ತಿರಲಿಲ್ಲ. ಹಾಗೆ ನಾನು ಆಂಟಿಯ ಮನೆಗೆ ಹೋದೆ. ಆಗ ಮನೆಯಲ್ಲಿ ಇರುವ ಫ್ಯಾನ್ ಅನ್ನು ರಿಪೇರಿ ಮಾಡಿ ಬರುವಾಗ ನನಗೆ ಆಂಟಿ ಕೂರಿಸಿ ಚಹಾವನ್ನು ಮಾಡಿ ಕೊಟ್ಟರು. ಚಹಾವನ್ನು ಕುಡಿಯುವಾಗ ಆಂಟಿ ನನ್ನ ಪಕ್ಕದಲ್ಲಿಯೇ ಬಂದು ಕುಳಿತುಕೊಂಡರು. ಹಾಗೆ ಟಿವಿ ಕೂಡ ಆನ್ ಮಾಡಿದ್ದರು. ಟಿವಿಯಲ್ಲಿ ಸುಂದರವಾದ ಒಂದು ಹಾಡನ್ನು ಬರುತ್ತಿತ್ತು. ಆ ಹಾಡನ್ನು ಕೇಳುತ್ತಾ ನಾನು ಚಹಾವನ್ನು ಕುಡಿಯುತ್ತಿದ್ದೆ. ಹಾಗೆ ಆಂಟಿಯು ಕೂಡ ಮನೆಯಲ್ಲಿ ಒಳ್ಳೆಯ ಬಟ್ಟೆಯ ಕಲೆಕ್ಷನ್ ಕೂಡ ಮಾಡಿದ್ದರು. ಆ ಬಟ್ಟೆಗಳು ತುಂಬಾ ಚೆನ್ನಾಗಿದ್ದವು. ಹಾಗೆ ಆ ಬಟ್ಟೆಗಳು ನಿಮಗೂ ಕೂಡ ಬೇಕಾದರೆ ನನ್ನ ಲಿಂಕ್ ನಲ್ಲಿ, ಡಿಸ್ಕ್ರಿಪ್ಷನ್ ನಲ್ಲಿ ಆ ಒಂದು ಲಿಂಕ್ ಗಳನ್ನು ಹಾಕಿರುತ್ತೇನೆ. ಆ ವಿಡಿಯೋಗಳನ್ನು, ಆ ಬಟ್ಟೆಗಳನ್ನು ನೀವು ಕೂಡ ತೆಗೆದುಕೊಳ್ಳಿ. ಹಾಗೆ ಆಂಟಿ ಹೊಲದಲ್ಲಿ ಇರುವ ಮಾವಿನಕಾಯಿಗಳನ್ನು ನೆನಪಿಗೆ ಬಂದವು. ಹಾಗೆ ಆ ಮಾವಿನಕಾಯಿಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದೆ. ಹಾಗೆ ನಾನು ಸ್ವಲ್ಪ ಸಮಯ ಆಂಟಿಯ ಜೊತೆ ಮಾತನಾಡುತ್ತಾ ಅಲ್ಲಿಯೇ ಕುಳಿತುಕೊಂಡೆ. ನಂತರ ಆಂಟಿ ಹಾಗೆ ನನ್ನ ಜೊತೆ ಮಾತನಾಡುತ್ತಾ ಅವರು ಕೂಡ ಸ್ವಲ್ಪ ಹೊತ್ತು ಮಾತನಾಡಿದರು. ಏಕೆಂದರೆ ಅವರಿಗೂ ಮನೆಯಲ್ಲಿ ಒಬ್ಬರೇ ಇದ್ದು ತುಂಬಾ ಬೇಸರವಾಗುತ್ತಿತ್ತು. ಹಾಗೆ ಮಾತಿಗೆ ನಾನು ಆಂಟಿಗೆ ಕೇಳಿದೆ, ಆಂಟಿ, ನಿಮ್ಮ ಗಂಡ
ನೀರು ಹೋಗಿ ಎಷ್ಟು ವರ್ಷ ಕಳೆದಿತು ಅಂತ ಕೇಳಿದೆ. ಅದಕ್ಕೆ ಆಂಟಿ ಸಪ್ಪೆ ಮುಖ ಮಾಡಿಕೊಂಡು ಸುಮಾರು ಒಂದು 3 ತಿಂಗಳು ಕಳೆಯಿತಪ್ಪ ಅಂತ ಹೇಳಿದರು. ಬೇಸರ ಹಾಗೆ ಅವರು ಬೇಸರ ಮುಖದಿಂದ ಹೇಳಿದರು. ಆಂಟಿಗೂ ಕೂಡ ಇನ್ನು ಮಕ್ಕಳು ಇರಲಿಲ್ಲ. ಹಾಗೆ ಆಂಟಿ ಮನೆಯಲ್ಲಿ ಇರುವ ಒಬ್ಬರೇ ಇರುತ್ತಿದ್ದರು. ಆ ದಿನ ನಾನು ಆಂಟಿಯ ಒಪ್ಪಿಗೆಯನ್ನು ಪಡೆದುಕೊಂಡು ಅವರ ಹೊಲದಲ್ಲಿ ಇರುವ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಯೋಚಿಸಿದೆ. ಹಾಗೆ ಯೋಚಿಸುತ್ತಾ ಕುಳಿತುಕೊಂಡಿದ್ದೆ. ಅಷ್ಟರಲ್ಲಿ ನಾನು ಮಾವಿನಕಾಯಿಗಳನ್ನು ವೀಕ್ಷಿಸುತ್ತಿರುವುದು ಆಂಟಿಗೆ ಗೊತ್ತಾಯಿತು. ಆಗ ಆಂಟಿ ನನ್ನ ಮುಖವನ್ನು ನೋಡಿ ಮುಗುಳ್ನಕ್ಕರು. ಅದಕ್ಕೆ ನಾನು ಏನೂ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಕುಳಿತುಕೊಂಡೆ. ನಂತರ ಆಂಟಿ ನನಗೆ ಕೇಳಿದರು. ಹಾಗೆ ಅಲ್ಲಿಯೇ ನಾನು ಕುಳಿತುಕೊಂಡಿದ್ದಾಗ ಆಂಟಿ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ತೆಗೆದು ಆಂಟಿ ನನಗೆ ಸ್ವಲ್ಪ ಸಮಯದ ನಂತರ ಮಾವಿನಕಾಯಿಗಳನ್ನು ಅವರ ಹೊಲದಲ್ಲಿ ಇರುವ ಗಿಡದಲ್ಲಿ ಇರುವ ಮಾವಿನಕಾಯಿಗಳನ್ನು ನನಗೆ ಕೊಟ್ಟರು. ನನಗೆ ನಂಬೋಕೆ ಆಗಲಿಲ್ಲ. ಏಕೆಂದರೆ ನಾನು ಇನ್ನು ಆಂಟಿಯ ಹತ್ತಿರ ಮಾವಿನಕಾಯಿಗಳನ್ನು ಕೇಳಿಯೇ ಇರಲಿಲ್ಲ. ಹಾಗೆ ಆಂಟಿ ನನ್ನ ಕೈಗೆ ಗಿಡದಲ್ಲಿ ಇರುವ ಮಾವಿನಕಾಯಿಗಳನ್ನು ಕೊಟ್ಟು ಅವರು ಸುಮ್ಮನೆ ಕುಳಿತುಕೊಂಡರು. ಹಾಗೆ ನನಗೂ ಕೂಡ ಮಾವಿನಕಾಯಿಗಳು ಅಂದರೆ ತುಂಬಾ ಇಷ್ಟ ಇದ್ದ ಕಾರಣ ನಾನು ಕೂಡ ಸಂಕೋಚ ಪಡದೆ ಮಾವಿನಕಾಯಿಗಳನ್ನು ತೆಗೆದುಕೊಂಡೆ. ನನಗೆ ಮಾವಿನಕಾಯಿಗಳು ತುಂಬಾ ದಪ್ಪವಾಗಿದ್ದ ಕಾರಣ ಆ ಮಾವಿನಕಾಯಿಗಳು ನನ್ನ ಕೈಯಲ್ಲಿ ಸಾಲಲಿಲ್ಲ. ಹೀಗಾಗಿ ನಾನು ಒಂದೊಂದು ಮಾವಿನಕಾಯಿಗಳನ್ನು ತೆಗೆದುಕೊಂಡು ಸೇವಿಸುತ್ತಾ ಕುಳಿತುಕೊಂಡೆ. ಹಾಗೆ ನೀವು ಕೂಡ ಯಾವ ರೀತಿಯ ಮಾವಿನಕಾಯಿಗಳನ್ನು ಸೇವಿಸಿದ್ದೀರಾ ಅಂತ ಕೂಡ ಬೇಗನೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ ನಲ್ಲಿ ದಿನನಿತ್ಯ ದೊರೆಯುತ್ತವೆ. ಹಾಗೆ ಆ ಮಾವಿನಕಾಯಿಗಳನ್ನು ಸೇವಿಸುತ್ತಿರುವಾಗ ನನ್ನ ತಮ್ಮ ಎದ್ದು ನಿಂತಿದ್ದ. ನನ್ನ ತಮ್ಮನು ಕೂಡ ಮಾವಿನಕಾಯಿಗಳು ಅಂದರೆ ಅವನಿಗೂ ಕೂಡ ತುಂಬಾ ಇಷ್ಟ. ಅದಕ್ಕಾಗಿ ಅವನು ನಿಂತಿದ್ದ. ಹೀಗಾಗಿ ಅವನಿಗೂ ಕೂಡ ಮಾವಿನಕಾಯಿಗಳು ಕೊಟ್ಟೆ. ಅವನು ಕೂಡ ಮಾವಿನಕಾಯಿಗಳನ್ನು ಸೇವಿಸಿದ ನಂತರ ಆಂಟಿ ನನಗೆ ನೇರವಾಗಿ ಕೇಳಿದರು. ನಾನು ನನಗೆ ನಮ್ಮ ಹೊಲದಲ್ಲಿ ಇರುವ ಗಿಡದಲ್ಲಿ ಇರುವ ಮಾವಿನಕಾಯಿಗಳನ್ನು ಕೊಟ್ಟಿದ್ದೇನೆ. ಅದಕ್ಕಾಗಿ ನೀನು ನನಗೆ ನಿನ್ನ ತಮ್ಮನನ್ನು ಪರಿಚಯ ಮಾಡಿಕೊಡು. ಏಕೆಂದರೆ ನಮ್ಮ ಹೊಲದಲ್ಲಿ ಏನಾದರೂ ಕೆಲಸವಿದ್ದರೆ ಅವನ ಸಹಾಯ ಪಡೆದುಕೊಳ್ಳುತ್ತೇನೆ ಅಂತ ಹೇಳಿದರು. ಅದಕ್ಕೆ ನಾನು ಕೂಡ ಸ್ವಲ್ಪ ಹೊತ್ತು ಯೋಚಿಸಿ ಸರಿ ಆಯ್ತು ಆಂಟಿ ಅಂತ ಹೇಳಿ ನನ್ನ ತಮ್ಮನನ್ನು ಪರಿಚಯ ಮಾಡಿ ಕೊಟ್ಟೆ. ಹಾಗೆ ನನ್ನ ತಮ್ಮನು ಕೂಡ ಹೊಲದಲ್ಲಿ ತುಂಬಾ ಕೆಲಸ ಮಾಡಿ ತುಂಬಾ ಸದೃಢ ಮೈಕಟ್ಟನ್ನು ಹೊಂದಿ ತುಂಬಾ ಒಳ್ಳೆಯ ಮೈಕಟ್ಟನ್ನು ಹೊಂದಿದ್ದ. ನನ್ನ ತಮ್ಮನನ್ನು ನೋಡಿ ಒಂದು ಕ್ಷಣ ಆಂಟಿ ಖುಷಿ ಪಟ್ಟರು. ಏಕೆಂದರೆ ಅವನು ಕೂಡ ತುಂಬಾ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿದ್ದ. ಹಾಗೆ ನಾನು ಯೋಚಿಸುತ್ತಾ ಕುಳಿತುಕೊಂಡೆ. ನಂತರ ನನ್ನ ತಮ್ಮನನ್ನು ಸ್ವಲ್ಪ ಹೊತ್ತು ಆಂಟಿ ಕರೆದುಕೊಂಡು ಕೂರಿಸಿಕೊಂಡು ಅವನನ್ನು ಆಟವಾಡಿಸಿದರು. ನಂತರ ನನ್ನ ತಮ್ಮನಿಗೆ ಆಟವಾಡಲು ಸಹಪಾಠಿ ಬೇಕಾಗಿದ್ದ ಕಾರಣ ಅದಕ್ಕಾಗಿ ನಾನು ಆಂಟಿಯ ಹತ್ತಿರ ಕೇಳಬೇಕು ಅಂತ ಯೋಚಿಸಿದೆ. ಆಂಟಿ ಅವರು ಮನೆಯಲ್ಲಿ ಆಟುಣಿಕೆಯ ಸಾಮಾನುಗಳು ಇಟ್ಟಿದ್ದರು. ಅದಕ್ಕೆ ಅವರು ಇವಾಗ ನನಗೆ ಹೊಲಕ್ಕೆ ನೀರು ಬಿಡುವುದು ಇದೆ. ಅದಕ್ಕಾಗಿ ನಾನು ನಿನ್ನ ತಮ್ಮನಿಗೆ ಆಟವಾಡಲು ಆಟುಣಿಕೆ ಸಾಮಾನನ್ನು ನಾನು ನಾಳೆ ನಿಮಗೆ ಕೊಡುತ್ತೇನೆ. ಏಕೆಂದರೆ ನಾನು ಮೊನ್ನೆ ಜಾತ್ರೆಯಲ್ಲಿ ತಂದ ಆಟುಣಿಕೆಯ ವಸ್ತುಗಳನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿದರು. ನಿನಗೆ ಕೊಡುತ್ತೇನೆ ಅಂತ ಹೇಳಿದಾಗ ಅದಕ್ಕೆ ನಾನು ಕೂಡ ಸರಿ ಆಯ್ತು ಅಂತ ಹೇಳಿ ಮಾವಿನಕಾಯಿಗಳನ್ನು ಸೇವಿಸುವುದನ್ನು ಬಿಟ್ಟು ಅಲ್ಲಿಯೇ ಬಿಟ್ಟು ಮನೆಯ ಕಡೆ ಬಂದೆ. ನಾನು ಹೊರಟು ಬಂದೆ. ನಂತರ ಆಂಟಿ ನನಗೆ ಕೂಗಿ ಕರೆದರು. ವಿನೋದ್, ನಾಳೆ ನೀನು ಸ್ವಲ್ಪ ಹೊತ್ತು ನಿನ್ನ ತಮ್ಮನನ್ನು ಕರೆದುಕೊಂಡು ಬಾ. ಏಕೆಂದರೆ ನಮ್ಮ ಹೊಲದಲ್ಲಿ ತುಂಬಾ ಕೆಲಸವಿದೆ ಅಂತ ಹೇಳಿದರು. ನಾನು ಕೂಡ ಸರಿ ಆಯ್ತು ಆಂಟಿ ಅಂತ ಹೇಳಿ ನಮ್ಮ ಮನೆಯ ಕಡೆ ಹೊರಟೆ. ಹಾಗೆ ಮಾರನೇ ದಿನ ನಡೆದ ಘಟನೆಯನ್ನು ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡೋಣ. ನಿಮಗೆ ಪಾರ್ಟ್ 2 ವಿಡಿಯೋ ಬೇಕಾದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆಯಿರಲಿ. ಹಾಗೆ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ ದೊರೆಯುತ್ತವೆ. ಅದಕ್ಕಾಗಿ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ದೊರೆಯುತ್ತವೆ. ಹೀಗಾಗಿ ಈ ವಿಡಿಯೋ ಹೇಗಿತ್ತು ಅಂತ ಕೂಡ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ ದೊರೆಯುತ್ತವೆ. ನಿಮ್ಮ ಸಪೋರ್ಟ್ ಸದಾಕಾಲ ಹೀಗೆ ಇರಲಿ. ಇಷ್ಟು ಈ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಶುಭ ದಿನ.